ದೊಡ್ಡಬಳ್ಳಾಪುರ ಸೀರೆ ಸಂತೆ ಅಂತ ಹೇಳಿ ಒಂದು ಪರಿಕಲ್ಪನೆಯಲ್ಲಿ ನಾನು ಕುತ್ಕೊಂಡು ನಮ್ಮೆಲ್ಲ ಮುಖಂಡರು ನಮ್ಮ ಪಿ ಸಿ ವೆಂಕಟೇಶಣ್ಣವರು ಈಗ ಸಮಿತಿಗೆ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಗೌರವ ಅಧ್ಯಕ್ಷರಾಗಿ ನಮ್ಮ ಎಂ ಜಿ ಸರ್ ಅವರು ಇದ್ದಾರೆ, ನಮ್ಮ ಟಿ ಎನ್ ಟಿ ಸರ್ ಅವರು ಉಪಾಧ್ಯಕ್ಷರಾಗಿದ್ದಾರೆ. ಈ ರೀತಿ ಎಲ್ಲರೂ ಸಮಾಜದ ಎಲ್ಲ ಪ್ರಮುಖರು ನೇಕಾರಿಕೆ ವೃತ್ತಿಯಲ್ಲಿರುವಂಥವ್ರು ಹೆಚ್ಚಿನ ರೀತಿಯಲ್ಲಿ ನಮ್ಮ ಚಂದ್ರಿಯಣ್ಣವ್ರು ಇದ್ದಾರೆ ಕಾರ್ಯಾಧ್ಯಕ್ಷರಾಗಿ. ಎಲ್ಲರೂ ಒಗ್ಗಟ್ಟಾಗಿ ಸೇರಿ ಒಂದು ಮಾಡ್ಕೊಂಡು ಒಂದು 54 ಸ್ಟಾಲು ಅನ್ಕೊಂಡು ಇವತ್ತಿಗೆ ಆಲ್ರೆಡಿ 54 ಫುಲ್ ಆಗಿದೆ. ಇನ್ನ ಅಡಿಷನಲಿ ಇವಾಗ ಬಂದು ಅದಕ್ಕೇನೆ ಇನ್ನೂ ಒಂದು 20 ಸ್ಟಾಲ್ ಏನಾದ್ರು ಜಾಸ್ತಿ ಮಾಡೋಕ್ಕಾಗುತ್ತಾ, ಒಂದು 15 ಸ್ಟಾಲ್ ಅಂತ ಯೋಚನೆ ಮಾಡಿದ್ವಿ. ಇನ್ನೊಂದು 15 ಸ್ಟಾಲ್ ಜಾಸ್ತಿ ಆಗುವಂತ ಎಲ್ಲ 65ಕ್ಕೂ 70 ಹತ್ರ 70 ಸ್ಟಾಲ್ವರೆಗೂ ಮಾಡಬೇಕು ಅನ್ನೋ ಒಂದು ಚಿಂತನೆಯನ್ನು ಇವತ್ತು ನಾವಿಲ್ಲಿ ಬಂದಿದ್ದೀವಿ. ಖಂಡಿತವಾಗ್ಲೂ ಉತ್ತಮವಾದಂಥ ರೆಸ್ಪಾನ್ಸ್ ಬರುತ್ತೆ. ಗ್ರಾಮಾಂತರ ಪ್ರದೇಶದ ಎಲ್ಲ ಹೆಣ್ಮಕ್ಳು, ಬೆಂಗಳೂರು ನಗರ, ಚಿಕ್ಕಬಳ್ಳಾಪುರ, ಕೋಲಾರ, ತುಮಕೂರು ಸುತ್ತಮುತ್ತಲವರೆಲ್ಲ ಬಂದು ಒಂದು ಯಕ್ಷ ಪ್ರಶ್ನೆ ಎಲ್ಲರಿಗೂ ಇರುವಂತದ್ದು, ದೊಡ್ಡಬಳ್ಳಾಪುರದಲ್ಲಿ ಯಾವ್ಯಾವ ತರ ಸೀರೆ ನೇಯ್ತಾರೆ ಅನ್ನೋ ಒಂದು ಕ್ಲಾರಿಟಿ ಫಸ್ಟ್ ಎಲ್ಲರಿಗೂ ಇಲ್ಲ. ಏನಂದ್ರೆ ನಮ್ಮಲ್ಲೇ ನಾವೇ ಒಬ್ರಿಗೊಬ್ರು ಡಿಸೈನ್ ತೋರಿಸ್ಕೊಳಕ್ಕೂ ಒಂಥರ ಸಂಕುಚಿತವಾಗಿ ಈಗ ಸದ್ಯಕ್ಕೆ ನಡೀತಾ ಇರುವಂತದ್ದು. ಬಹಿರಂಗ ವೇದಿಕೆಯಲ್ಲಿ ಡಿಸ್ಪ್ಲೇ ಮಾಡೋಣ. ಇನ್ ಸೂರತ್ ಅವರೇ ಬಂದ್ಬಿಟ್ಟಿದಾರಂತೆ ಬಿಸ್ನೆಸ್ಗೆ, ಇನ್ ಯಾರ ನಮ್ಮವರೇ ಮಾಡ್ಕೊಳ್ಳೋದ್ರಲ್ಲ ಅದೇನು ದೊಡ್ಡ ವಿಷಯ ಇಲ್ಲ ಅಂತ ಹೇಳಿ ಎಲ್ಲ ಪ್ರಮುಖರು ಚರ್ಚೆ ಮಾಡಿ ಕಡೆಗೆ ಉತ್ತಮವಾಗಿ ಒಂದು ಮಾಡ್ಬೇಕು ಅಂತ ಹೇಳಿ ಎಲ್ಲ ಕಾಟನ್ ಆಗ್ಬೋದು, ಆರ್ಟ್ ಸಿಲ್ಕ್ ಆಗ್ಬೋದು, ಸಿಲ್ಕ್ ಆಗ್ಬೋದು, ಪ್ಯೂರ್ ಸಿಲ್ಕ್ದು ಸ್ಟಾಲ್ಗಳು ಇವಾಗ ರಿಜಿಸ್ಟರ್ ಆಗಿದ್ದಾವೆ. ಉದಾಹರಣೆಗೆ ನಮ್ಮ ಪಿ ಸಿ ವಿ ಸರ್ ಅವರು, ನಮ್ಮ ಟಿ ಎನ್ ಟಿ ಸರ್ ಅವರು ಇಬ್ರು ಪ್ಯೂರ್ ಸಿಲ್ಕ್ ಸ್ಟಾಲ್ಗಳು ಅವರು ಆಗ್ತಾ ಇದ್ದಾರೆ. ಹಾಗಾಗಿ ಚೆನ್ನಾಗಾಗುತ್ತೆ ಅನ್ನೋಂಥ ಸಂಪೂರ್ಣ ವಿಶ್ವಾಸ ಮತ್ತು ನಂಬಿಕೆ ನಮಗಿದೆ. ಬಂದು ನೇಕಾರರಿಗೆ ಸೂಕ್ತವಾದಂಥ ಪ್ರೋತ್ಸಾಹ ಹಾಗೂ ಮಾರುಕಟ್ಟೆ ಎರಡನ್ನ ಸೃಷ್ಟಿಸುವಂಥದ್ದು ಮೂಲ ಉದ್ದೇಶ ಖಂಡಿತವಾಗ್ಲೂ ಈಡೇರುತ್ತೆ ಅನ್ಕೊಂಡಿದ್ದೀನಿ.